11:48. ಸೊ 11:48 ಆಯಿತು. ಸೊ ಇವತ್ತಿನ ಡಿಸ್ಕಷನನ್ನು ಸ್ಟಾರ್ಟ್ ಮಾಡ್ಬೋದು. ಫಸ್ಟಿಗೆ ಈಗ ನಿನ್ನೆ ಪ್ರೀವಿಯಸ್ ಕ್ಲಾಸಲ್ಲಿ ಏನಾಯಿತು ಅದನ್ನು ಯಾರಾದರೂ ಸಮರೈಸ್ ಮಾಡ್ಬೋದಾ? ಒಂದೊಂದು ಪಾಯಿಂಟ್ ಹೇಳ್ತಾ ಬನ್ನಿ, ನಾವು ಏನೆಲ್ಲ ಡಿಸ್ಕಷನ್ ಮಾಡಿದ್ದೇವೆ ಅಂತ ಒಬ್ಬೊಬ್ರು. ಓಕೆ, ಫೀಚರ್ಸಲ್ಲಿ ಫಸ್ಟ್ ಯಾವುದು ಫೀಚರ್? ಅಂದರೆ ಏನು ಸುಷ್ಮಿತಾ, ಹೇಳ್ಬೋದಾ? ಹಲೋ, ಹಲೋ, ಯಾ ಕೇಳ್ತದಲ್ಲ? ಹೇಳ್ಬೋದಾ ಏನು ಅಂತ ಯಾರಾದರೂ? Can you see the PPT on the screen? ಓಕೆ, ಯಾ. ಸೊ ನಾನೇ ಬ್ರೀಫ್ ಆಗಿ ಸಮರೈಸ್ ಮಾಡ್ತೇನೆ. ಸೊ ಅದು ಇವತ್ತಿದ್ದು ಕ್ಲಾಸಲ್ಲಿ ಮುಂದಿನ ಕ್ಲಾಸಲ್ಲಿ ಒಂದೊಂದು ಪಾಯಿಂಟನ್ನು ನೀವೇ ಸ್ಟಾರ್ಟಿಂಗಿಗೆ ಸಮ್ಮರೈಸ್ ಮಾಡಬೇಕು. ಓಕೆ, ಸೊ ಫಸ್ಟ್ ಪಾಯಿಂಟ್ ದಟ್ ವಿ ಹ್ಯಾವ್ ಡಿಸ್ಕಸ್ಡ್ ವಾಸ್ ಯೂನಿಫಾರ್ಮ್ ರೇಟ್ಸ್ ಆಫ್ GST ಆನ್ ಆಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಇನ್ ದ ಎಂಟೈರ್ ಕಂಟ್ರಿ. ಅಂದರೆ ಒಂದು ಪ್ರಾಡಕ್ಟನ್ನು ನಾವು ಇಂಡಿಯಾದಲ್ಲಿ ಎಲ್ಲಿ ಪರ್ಚೇಸ್ ಮಾಡಿದರೂ ಕೂಡ ಒಂದೇ ರೀತಿಯ GST ಅಪ್ಲೈ ಆಗ್ತದೆ. ಫಾರ್ ಎಕ್ಸಾಂಪಲ್, ಇಫ್ ಐ ಆಮ್ ಪರ್ಚೇಸಿಂಗ್ ಅ ಕಾರ್, ನಾನು ಕಾರನ್ನು ನ್ಯೂ ಡೆಲ್ಲಿಯಲ್ಲಿ ಪರ್ಚೇಸ್ ಮಾಡಲಿ ಅಥವಾ ಬೆಂಗಳೂರಲ್ಲಿ ಪರ್ಚೇಸ್ ಮಾಡಲಿ ಅಥವಾ ಮಂಗಳೂರಲ್ಲಿ ಪರ್ಚೇಸ್ ಮಾಡಲಿ ಅಥವಾ ಹಳೆ ಅಂಗಡಿಯಲ್ಲೇ ಪರ್ಚೇಸ್ ಮಾಡಲಿ, ನನಗೆ ಅಪ್ಲೈ ಆಗುವಂತಹ GST ರೇಟ್ 28%. ಅದು ಚೇಂಜ್ ಆಗೋದಿಲ್ಲ. ಬಟ್ ಹಿಂದೆ ಹಾಗೆ ಇರಲಿಲ್ಲ. ಒಂದೊಂದು ಸ್ಟೇಟಿನವರು ಒಂದೊಂದು ರೀತಿಯ ಟ್ಯಾಕ್ಸ್ ಪರ್ಸೆಂಟೇಜನ್ನು ಹಾಕ್ತಾ ಇದ್ರು. ಸೊ ಬಟ್ ಇಲ್ಲಿ GSTಯಲ್ಲಿ ಇಂಡಿಯಾದಲ್ಲಿ ಎಲ್ಲಿ ನೀವು ಒಂದು ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿದ್ರು ಒಂದೇ ರೇಟ್ ಆಫ್ GST ಅಪ್ಲೈ ಆಗ್ತದೆ. ಸೊ ದಿಸ್ ಇಸ್ ವಾಟ್ ಐ ಹ್ಯಾವ್ ಡಿಸ್ಕಸ್ಡ್, ಕರೆಕ್ಟ್? ಯಾ. ಸೊ ನೆಕ್ಸ್ಟ್ ನಾವು ಮಾತಾಡಿದ್ದು ಸೆಕೆಂಡ್ ಪಾಯಿಂಟ್ ಯಾವುದು? ಎನಿಬಡಿ? ಯಾ, ಇಂಟರ್ಸ್ಟೇಟ್ ಟ್ರಾನ್ಸಾಕ್ಷನ್ ಇದ್ದಾಗ ಏನಾಗ್ತದೆ? ಯಾವ GST ಅಪ್ಲೈ ಆಗ್ತದೆ? ಯಾ, IGST ಅಪ್ಲೈ ಆಗ್ತದೆ. ಮತ್ತು ಇಂಪೋರ್ಟಿಗೆ ಕೂಡ IGST ಅಪ್ಲೈ ಆಗ್ತದೆ. ಸೊ ದಿಸ್ ಇಸ್ ವಾಟ್ ವಿ ಹ್ಯಾವ್ ಡಿಸ್ಕಸ್ಡ್. ಆ್ಯಂಡ್ ದೆನ್ ನೆಕ್ಸ್ಟ್, ಓಕೆ, ಅದು ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್ ಅದೇ. ಓಕೆ, ಅದಾದಮೇಲೆ ನೆಕ್ಸ್ಟ್ GST ಆನ್ ಎಕ್ಸ್ಪೋರ್ಟ್. ಎಕ್ಸ್ಪೋರ್ಟ್ನ ಮೇಲೆ ಯಾವ GST ಅಪ್ಲೈ ಆಗ್ತದೆ? ಹಲೋ, ಯಾ, ಎಕ್ಸ್ಪೋರ್ಟ್ನ ಮೇಲೆ ಯಾವ GST ಅಪ್ಲೈ ಆಗ್ತದೆ? ನಾವು ಒಂದು ಪ್ರಾಡಕ್ಟನ್ನು ಬೇರೆ ಕಂಟ್ರಿಗೆ ಸೇಲ್ ಮಾಡಿದರೆ, ಸೊ ವಿ ಆರ್ ಸೆಲ್ಲಿಂಗ್ ದ ಪ್ರಾಡಕ್ಟ್ ಟು ಅನದರ್ ಕಂಟ್ರಿ, ಆ ಟೈಮಲ್ಲಿ ಯಾವ GST ಅಪ್ಲೈ ಆಗ್ತದೆ? ಯಾ, IGST ಅಪ್ಲೈ ಆಗ್ತದೆ. ಬಟ್ ರೇಟ್ ಆಫ್ GST ಎಷ್ಟು? 0%. ರಿಮೆಂಬರ್ ದ್ಯಾಟ್. ಓಕೆ, ಝೀರೋ ರೇಟೆಡ್ ಅಂತ ನಾವು ಬರೀತೇವೆ. ಸೊ that is about export. And then we discussed about destination based consumption tax. ಯಾಕೆ GST ಅನ್ನು ನಾವು ಡೆಸ್ಟಿನೇಷನ್ ಬೇಸ್ಡ್ ಕನ್ಸಂಪ್ಷನ್ ಟ್ಯಾಕ್ಸ್ ಅಂತ ಕರಿತೇವೆ? ಎನಿಬಡಿ? GST ಕೊಡ್ತೇವೆ. ಯಾ, ಕರೆಕ್ಟ್, ಆಲ್ಮೋಸ್ಟ್. ಸೊ ಯಾವ ಸ್ಟೇಟಲ್ಲಿ ಕನ್ಸಂಪ್ಷನ್ ಆಗ್ತದೆ ಆ ಸ್ಟೇಟ್ ಗೌರ್ಮೆಂಟಿಗೆ GST ಹೋಗ್ತದೆ, ಆ ಪಾರ್ಟ್ ಆಫ್ ದ GST ಕಲೆಕ್ಟೆಡ್ ಹೋಗ್ತದೆ. ಸೊ ಹಾಗಾಗಿ ಅದನ್ನು ಡೆಸ್ಟಿನೇಷನ್ ಬೇಸ್ಡ್ ಕನ್ಸಂಪ್ಷನ್ ಟ್ಯಾಕ್ಸ್ ಅಂತ ಕರಿತೇವೆ. ಆ್ಯಂಡ್ ದೆನ್ ಓಕೆ, ದಟ್ಸ್ ಅಬೌಟ್ ಇಂಡಿಯಾ ಮ್ಯಾಪ್. ನೆಕ್ಸ್ಟ್, ಪೇಮೆಂಟ್ ಆಫ್ GST. ಎಗೈನ್ ಇದು ಗೊತ್ತಿದೆ, ರೈಟ್? IGST ಅನ್ನು ನಾವು ಯಾರಿಗೆ ಪೇಮೆಂಟ್ ಮಾಡ್ತೇವೆ?
ಸೆಂಟ್ರಲ್ ಗವರ್ಮೆಂಟ್. CGST ಸೆಂಟ್ರಲ್. SGST ಯಾವ ಕನ್ಸಂಪ್ಷನ್ ಅಲ್ಲಿ ಯಾವ ಸ್ಟೇಟ್ ಅಲ್ಲಿ ಕನ್ಸಂಪ್ಷನ್ ಆಗ್ತದೆ ಆ ಸ್ಟೇಟ್ ಗವರ್ಮೆಂಟ್ಗೆ. ದೆನ್ UTGST, ರಿಮೆಂಬರ್ UTGST ಅಂತ ಹೇಳುವಾಗ ಡೈರೆಕ್ಟ್ಲಿ ಯೂನಿಯನ್ ಟೆರಿಟರಿ ಅಂತ ಹೇಳಬೇಡಿ, ಇಟ್ ಗೋಸ್ ಟು ಸೆಂಟ್ರಲ್ ಗವರ್ಮೆಂಟ್. ಯಾಕೆ ನೆನಪಿದೆಯಾ? ಒಂದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರ ಆಡಳಿತದಲ್ಲಿರ್ತದೆ, ಬಟ್ ನೋಡಿಕೊಳ್ಳುವುದು ಸೆಂಟ್ರಲ್ ಗವರ್ಮೆಂಟ್. ಪಾರ್ಲಿಮೆಂಟ್, ಕ್ಯಾಬಿನೆಟ್ ಮಿನಿಸ್ಟ್ರಿ ಯಾರು ಇರ್ತಾರೆ ಅವರು ನೋಡಿಕೊಳ್ತಾರೆ. ಸೊ ಹಾಗಾಗಿ ರೆವೆನ್ಯೂ ಕೂಡ ಅವರಿಗೇನೆ ಹೋಗ್ತದೆ. ಓಕೆ, ಸೊ ದಟ್ ಈಸ್ ಅಬೌಟ್ ಪೇಮೆಂಟ್ ಆಫ್ GST. ಅದಾದ್ಮೇಲೆ ನಾವು ಡಿಸ್ಕಷನ್ ಮಾಡಿರೋದು ಓಕೆ, ನಾವು ITC ಬಗ್ಗೆ ಡಿಸ್ಕಷನ್ ಮಾಡಿದ್ದೇವೆ, ಕರೆಕ್ಟ್? ಸೊ ITC ಅಲ್ಲಿ ಏನಾಗ್ತದೆ ಯಾರಾದ್ರೂ ಹೇಳ್ಬೋದಾ? ಓಕೆ, ವಾಟ್ ಈಸ್ ITC ಫಸ್ಟ್ ಆಫ್ ಆಲ್? ಓಕೆ, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ನಾವು? ಯಾವುದನ್ನು ಯಾವುದರಿಂದ ಲೆಸ್ ಮಾಡ್ತೇವೆ? ಕರೆಕ್ಟ್. ಎಸ್, ಔಟ್ಪುಟ್ ಟ್ಯಾಕ್ಸ್ ಲಯಬಿಲಿಟಿಯನ್ನು ನಾವು ಇನ್ಪುಟ್ ಟ್ಯಾಕ್ಸ್ ಲಯಬಿಲಿಟಿಯಿಂದ ಲೆಸ್ ಮಾಡಿದಾಗ ಏನು ಸಿಗ್ತದೆ, ಸೊ ದಟ್ ಈಸ್ ಆಕ್ಚುಲಿ ದ ಡಿಫ್ರೆನ್ಸ್. ಅದನ್ನು ನಾವು ಸೆಂಟ್ರಲ್ ಗೌರ್ಮೆಂಟಿಗೆ ಪೇಮೆಂಟ್ ಮಾಡಬೇಕು. ಎಕ್ಸಾಂಪಲ್ ನೋಡಿದ್ವಿ, ಲೈಕ್ ಆ ಎಕ್ಸಾಂಪಲಲ್ಲಿ ನಾನು ಹೇಳಿದ್ದೇನೆ ಹೇಗೆ ಮೂವ್ಮೆಂಟ್ ಆಗುವಾಗ ಏನು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಸಿಗ್ತದೆ ಅಂತ. ಇನ್ಪುಟ್ ಟ್ಯಾಕ್ಸನ್ನೇ ನಾವು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಕರೆಯೋದು. ಓಕೆ, ಈಗ ಫಾರ್ ಎಕ್ಸಾಂಪಲ್ ಈ ಎರಡು ಕೇಸ್ ನೋಡುವ. ಹೋಲ್ಸೇಲರ್, ಕರೆಕ್ಟ್? ಹೋಲ್ಸೇಲರಿಗೆ ಎಷ್ಟು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಸಿಗ್ತದೆ? ಐ ಸೆಡ್ ಇನ್ಪುಟ್ ಟ್ಯಾಕ್ಸ್ ಅನ್ನೇ ನಾವು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಕರೆಯೋದು. ಇನ್ ದ್ಯಾಟ್ ಕೇಸ್ ಈ ಎಕ್ಸಾಂಪಲ್ ಅಲ್ಲಿ ಹೋಲ್ಸೇಲರ್ ಮತ್ತು ಮ್ಯಾನುಫ್ಯಾಕ್ಚರರ್ನ ನಡುವೆ ಪ್ರಾಡಕ್ಟ್ ಇದು ಮೂವ್ಮೆಂಟ್ ಆಗುವಾಗ ವಾಟ್ ಈಸ್ ದ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್, ವಾಟ್ ಈಸ್ ದ ಅಮೌಂಟ್ ಆಫ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಹೋಲ್ಸೇಲರ್ ವಿಲ್ ಗೆಟ್ ಅಂಡರ್ ದಿಸ್ ಟ್ರಾನ್ಸಾಕ್ಷನ್? ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ 1 ton ಈಸ್ ಪ್ರಾಫಿಟ್, ರೈಟ್? ಅಲ್ಲಿ ಟ್ಯಾಕ್ಸ್ ಎಷ್ಟು? 11. ಓಕೆ, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಹೇಳಿದ್ರೆ GST, ಇನ್ಪುಟ್ಟಿನ ಮೇಲೆ GST ಎಷ್ಟು, ಅದು ಇನ್ಪುಟ್ಟಿನ ಮೇಲೆ GST ಎಷ್ಟು ಅಲ್ಲಿ? 11 rupees, ಕರೆಕ್ಟ್? ಸೊ ಅದನ್ನು ನಾವು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಕರೆಯೋದು. ಕ್ಲಿಯರ್? ಸೊ ಅಲ್ಲಿ ಹೋಲ್ಸೇಲರ್ ಗೌರ್ಮೆಂಟಿಗೆ ಎಷ್ಟು ಟ್ಯಾಕ್ಸ್ ಕೊಡಬೇಕು ಅಂತ ಹೇಳಿದ್ರೆ ದ ಡಿಫ್ರೆನ್ಸ್, ಬಿಕಾಸ್ ಅವನು ರಿಟೇಲರ್ ಇಂದ 13.1 rupees ಟ್ಯಾಕ್ಸ್ ಅನ್ನು ಕಲೆಕ್ಟ್ ಮಾಡ್ತಾನೆ. ಸೊ ಆಸ್ ಪರ್ ರೂಲ್ಸ್ ಏನು ಬೇರೆಯವರಿಂದ ಅಂದ್ರೆ ಪರ್ಚೇಸರ್ ಇಂದ ಕಲೆಕ್ಟ್ ಮಾಡ್ತಾನೆ ಅದನ್ನು ಅವನು ಸೆಂಟ್ರಲ್ ಗೌರ್ಮೆಂಟಿಗೆ ಕೊಡಬೇಕು. ಬಟ್ ಹಿಂದೆ ಏನಾಗಿದೆ ಅಂತ ಹೇಳಿದ್ರೆ ಅವನು ಹೋಲ್ಸೇಲರ್ ಇಂದ ಪರ್ಚೇಸ್, ಐ ಮೀನ್ ಮ್ಯಾನುಫ್ಯಾಕ್ಚರರ್ ಇಂದ ಪರ್ಚೇಸ್ ಮಾಡುವಾಗ ಆಲ್ರೆಡಿ GST ಅನ್ನು ಕೊಟ್ಟಿದ್ದಾನೆ ಗೌರ್ಮೆಂಟಿಗೆ. ಸೊ ಹಾಗಾಗಿ ಅಲ್ಲಿ ನಾವು ಏನು ಮಾಡ್ತೇವೆ, ಎಷ್ಟು ಕೊಡಬೇಕು ಮತ್ತೆ ಎಷ್ಟು ಕೊಟ್ಟಾಗಿದೆ, ಸೊ ಅದರ ಡಿಫ್ರೆನ್ಸ್ ಏನಿರ್ತದೆ ಅದನ್ನು ಹೋಲ್ಸೇಲರ್ ಸೆಂಟ್ರಲ್ ಗೌರ್ಮೆಂಟಿಗೆ ಕೊಡಬೇಕು, ಕರೆಕ್ಟ್? ಸೊ ಎಷ್ಟು ಕೊಡಬೇಕು ಹಾಗಾದ್ರೆ ಹೋಲ್ಸೇಲರ್? 2.1 rupees, ಕರೆಕ್ಟ್? ಸೊ ಹೀಗೆ ನಾವು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ತೇವೆ. ಈಗ ನಾನು ಏನು ಹೇಳಿದೆ ಇದು ಆಕ್ಚುಲಿ ನಿಮ್ಮ 5th ಚಾಪ್ಟರ್ ಅಲ್ಲಿ ಬರುವಂತಹ ಕ್ಯಾಲ್ಕುಲೇಷನ್, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅನ್ನು ಸೆಟ್ ಆಫ್ ಮಾಡುವುದು. ಓಕೆ, ಸೊ ವಿ ವಿಲ್ ಸಿ ದ್ಯಾಟ್ ಆ ಟೈಮಲ್ಲಿ ಬರುವಾಗ ನೋಡುವ. ಸೊ ನೆಕ್ಸ್ಟ್ ಐ ವಿಲ್ ಮೂವ್ ಆನ್ ವಿತ್ ಅವರ್ ನೆಕ್ಸ್ಟ್ ಪಾರ್ಟ್, ದಟ್ ಈಸ್ ಟುಡೇಸ್ ಟಾಪಿಕ್ ಆಫ್ ಡಿಸ್ಕಷನ್ ಆಕ್ಚುಲಿ. ಸೊ ಇದೆಲ್ಲ ಡಿಸ್ಕಷನ್ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಮಾಡಿದ್ದೇವೆ. ಸೊ ಈ ಕ್ಲಾಸಿನಲ್ಲಿ ವಿ ವಿಲ್ ಬಿ ಡಿಸ್ಕಸಿಂಗ್ ಅಬೌಟ್ ಡುವೆಲ್ ಸ್ಟ್ರಕ್ಚರ್ model. So shall I start now? You can see now, right? Dual structure model. ಸೊ ಡುವೆಲ್ ಸ್ಟ್ರಕ್ಚರ್ ಮಾಡೆಲ್ ಅಂತ ಅಗೇನ್ ನಿಮಗೆ ಗೊತ್ತಿದೆ ಇಲ್ಲಿ ಅಂದರೆ ಏನು ಅಂತ. ಅಂದರೆ ಇಲ್ಲಿ ಇಂಡಿಯಾದಲ್ಲಿ 2 ಗೌರ್ಮೆಂಟ್ಗಳು GST ಅನ್ನು ಹಾಕ್ತದೆ ಅಂತ. ದ ರೀಸನ್ ಈಸ್ ಲೈಕ್ ಇಂಡಿಯಾದ ಕಾನ್ಸ್ಟಿಟ್ಯೂಷನ್ ಹೇಳ್ತದೆ ಗೂಡ್ಸ್ ಆ್ಯಂಡ್ ಸರ್ವಿಸಸ್ಗೆ ಬಂದಾಗ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಎರಡಕ್ಕೆ ಕೂಡ ಟ್ಯಾಕ್ಸನ್ನು
ಹಾಕುವಂತಹ ಪವರ್ ಇದೆ ಅಂತ. ಸೊ ಹಾಗಾಗಿ ನಾವು ಜಿ ಎಸ್ ಟಿಯನ್ನು ಇಂಟ್ರೊಡ್ಯೂಸ್ ಮಾಡುವಾಗ ಆ ಡುವೆಲ್ ಸಿಸ್ಟಮನ್ನೇ ಯೂಸ್ ಮಾಡಬೇಕಿತ್ತು. ಬಿಕಾಸ್ ಸೆಂಟ್ರಲ್ ಗೌರ್ಮೆಂಟಿಗೆ ಕೂಡ ಪವರ್ ಕೊಡಬೇಕು, ಸ್ಟೇಟ್ ಗೌರ್ಮೆಂಟಿಗೆ ಕೂಡ ಪವರ್ ಕೊಡಬೇಕು. ಅದು ಹೇಗೆ ಅಂತ ಹೇಳಿದರೆ, ಸೊ ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಎರಡೂ ಕೂಡ ಜಿ ಎಸ್ ಟಿಯನ್ನು ಹಾಕ್ತದೆ. ಸಿ ಜಿ ಎಸ್ ಟಿ, ಯು ಟಿ ಜಿ ಎಸ್ ಟಿ ಮತ್ತು ಐ ಜಿ ಎಸ್ ಟಿ ಏನಿದೆ ಅದು ಸೆಂಟ್ರಲ್ ಗೌರ್ಮೆಂಟ್ ಹಾಕುವಂತಹ ಜಿ ಎಸ್ ಟಿ, ವೆರಸ್ ಎಸ್ ಜಿ ಎಸ್ ಟಿ ಈಸ್ ಸ್ಟೇಟ್ ಗೌರ್ಮೆಂಟ್ ಹಾಕುವಂತಹ ಜಿ ಎಸ್ ಟಿ. ಓಕೆ, ಸೊ ದಿಸ್ ಇಸ್ ವಾಟ್ ವಿ ಹ್ಯಾವ್ ಸೀನ್. ಸೊ ನೆಕ್ಸ್ಟ್ ಪಾಯಿಂಟ್, ದಿಸ್ ಇಸ್ ಇಂಪಾರ್ಟೆಂಟ್. ಸೊ ದಟ್ ಈಸ್ ಜಿ ಎಸ್ ಟಿ ಕೌನ್ಸಿಲ್. ಓಕೆ, ನಿನ್ನೆ ನಾನು ಒಂದು ಮೀಟಿಂಗ್ ಇದು ಏನು ಮಿನಿಟ್ಸ್ ಏನಿತ್ತು ಜಿ ಎಸ್ ಟಿ ಕೌನ್ಸಿಲ್ ಇದು ಶೇರ್ ಮಾಡಿದ್ದೆ, ನೋಡಿದ್ರಾ? ಯಾ, ಮೋಸ್ಟ್ಲಿ ನಿಮಗೆ ಗೊತ್ತಾಗೋದಿಲ್ಲ ಅಲ್ಲಿ ಏನಿದೆ ಅಂತ. ಅದು ಬಿಕಾಸ್ ಸ್ವಲ್ಪ ಟೆಕ್ನಿಕಲ್ ಲ್ಯಾಂಗ್ವೇಜ್ ಇದೆ, ಮತ್ತು ಈಗ ಏನು ಅಪ್ಲೈ ಆಗ್ತದೆ ಅದರ ಬಗ್ಗೆ ಅಲ್ಲಿ ಮಾತಾಡಿರೋದು. ಸೊ ಹಾಗಾಗಿ ಯಾ, ಇಲ್ಲಿ ಯಾಕೆ ಜಿ ಎಸ್ ಟಿ ಕೌನ್ಸಿಲ್ ನಾನು ಹೇಳಿದೆ ರೈಟ್. ಪ್ರೀವಿಯಸ್ಲಿ ನಾನು ಹೇಳಿದ್ದೆ ಸಿ ಜಿ ಎಸ್ ಟಿ, ಎಸ್ ಜಿ ಎಸ್ ಟಿ, ಸಾರಿ ಸಿ ಜಿ ಎಸ್ ಟಿ, ಯು ಟಿ ಜಿ ಎಸ್ ಟಿ ಮತ್ತು ಐ ಜಿ ಎಸ್ ಟಿ ಸೆಂಟ್ರಲ್ ಗೌರ್ಮೆಂಟಿಗೆ ಹೋಗ್ತದೆ, ಎಸ್ ಜಿ ಎಸ್ ಟಿ ಸ್ಟೇಟ್ ಗೌರ್ಮೆಂಟಿಗೆ ಹೋಗ್ತದೆ ಅಂತ. ಬಟ್ ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದರೆ, ಈ ಜಿ ಎಸ್ ಟಿ ರೇಟಲ್ಲಿ ಅಥವಾ ಜಿ ಎಸ್ ಟಿಯಲ್ಲಿ ಏನೆಲ್ಲ ರೂಲ್ಸ್ ಇದೆ, ಪಾಲಿಸೀಸ್ ಇದೆ, ಅದರಲ್ಲಿ ಚೇಂಜಸ್ ಮಾಡ್ಕೊಳ್ಬೇಕಾಗ್ತದೆ. ಓಕೆ, ಫಾರ್ ಎಕ್ಸಾಂಪಲ್ ನಮ್ಮ ಈಗ ಕೋವಿಡ್ನ ಸಿಚುವೇಶನ್ ಅಂತ ನೋಡಿದರೆ, ಕೋವಿಡನ್ನು ಕ್ಯೂರ್ ಮಾಡಲಿಕ್ಕೆ ಏನೆಲ್ಲ ನಮಗೆ ಟ್ಯಾಬ್ಲೆಟ್ಸ್ ಬೇಕು, ಮೆಡಿಸಿನ್ಸ್ ಬೇಕು, ಮತ್ತು ಪಿ ಪಿ ಇ ಕಿಟ್ಸನ್ನು ಡಾಕ್ಟರ್ಸ್ನವರು ಯೂಸ್ ಮಾಡ್ತಾರೆ ರೈಟ್. ಅದರ ಮೇಲೆ ಜಿ ಎಸ್ ಟಿ ಅಪ್ಲೈ ಆಗ್ತಾ ಇದೆ, 12% ಜಿ ಎಸ್ ಟಿ ಅಪ್ಲೈ ಆಗ್ತಾ ಇದೆ. ಓಕೆ, ಹಲೋ, ಯಾ. ಸೊ ಈಗ ನಿಮಗೆ ನಾನೊಂದು ಆಪ್ಷನ್ ಕೊಟ್ಟರೆ, ಈ ಎಲ್ಲ ಟ್ಯಾಬ್ಲೆಟ್ಸ್ಗಳ ಮೇಲೆ ಜಿ ಎಸ್ ಟಿಯನ್ನು ಹಾಕಬೇಕಾ? ವಿಲ್ ಯು ಅಪ್ಲೈ? ಇಫ್ ಯು ಆರ್ ಅ ಫಿನಾನ್ಸ್ ಮಿನಿಸ್ಟರ್ ಆಫ್ ದ ಕಂಟ್ರಿ, ವಿಲ್ ಯು ಅಪ್ಲೈ ಟ್ಯಾಬ್ಲೆಟ್ಸ್ಗಳ ಮೇಲೆ ಜಿ ಎಸ್ ಟಿ? ಹಲೋ, ಹಲೋ, ಯಾ, ಓಕೆ. ಜಿ ಎಸ್ ಟಿ ಹಾಕ್ತೀರಾ ಇಲ್ವಾ ಟ್ಯಾಬ್ಲೆಟ್ಸ್ಗಳ ಮೇಲೆ? ಓಕೆ, ಅಲ್ಲಿ ಪ್ರೊಸೀಡ್. ಆನ್ಸರ್ಸ್ ಬರ್ತಾ ಇಲ್ಲ. ಸೊ ಟ್ಯಾಬ್ಲೆಟ್ಸ್ಗಳ ಮೇಲೆ ಜಿ ಎಸ್ ಟಿ ಇದೆ. ಸೊ ಇನ್ ಕೇಸ್ ಲೆಟ್ ಅಸ್ ಅಸ್ಯೂಮ್ ಜಿ ಎಸ್ ಟಿ ಬೇಡ ಅಂತ ಗೌರ್ಮೆಂಟ್ ಡಿಸೈಡ್ ಮಾಡಿದೆ ಆ್ಯಂಡ್ ಅದರಿಂದ ಜಿ ಎಸ್ ಟಿಯನ್ನು ತೆಗಿಬೇಕು ಅಂತ. ಈಗ ಯಾರು ಆ ಡಿಸಿಷನನ್ನು ಮಾಡೋದು? ಸೆಂಟ್ರಲ್ ಗೌರ್ಮೆಂಟ್ ಈಗ ಮಾಡಿದರೆ ಪ್ರಾಬ್ಲಮ್ ಏನಾಗ್ತದೆ ಅಂತ ಹೇಳಿದ್ರೆ, ಸೆಂಟ್ರಲ್ ಗೌರ್ಮೆಂಟಿಗೆ ಜಿ ಎಸ್ ಟಿಯನ್ನು ತೆಗಿಬೇಕು ಅಂತ ಇದೆ ಅಂತ ಲೆಟ್ ಅಸ್ ಅಸ್ಯೂಮ್. ವೆರಸ್ ಕೆಲವೊಂದು ಸ್ಟೇಟ್ ಗೌರ್ಮೆಂಟಿಗೆ ಜಿ ಎಸ್ ಟಿಯನ್ನು ತೆಗಿಲಿಕ್ಕೆ ಇಷ್ಟ ಇಲ್ಲ, ಹಾಗಾಗಿ ಪ್ರಾಬ್ಲಮ್ ಆಗ್ತದೆ ರೈಟ್. ಸೊ ಪಾರ್ಲಿಮೆಂಟಲ್ಲಿ ಡಿಸಿಷನ್ ಮಾಡಲಿಕ್ಕೆ ಆಗೋದಿಲ್ಲ, ಅಥವಾ ಸ್ಟೇಟ್ ಗೌರ್ಮೆಂಟಿಗೆ ಯಾವುದೋ ಒಂದು ಪ್ರಾಡಕ್ಟಿನ ಮೇಲೆ ಜಿ ಎಸ್ ಟಿ ಹಾಕಬೇಕು ಅಂತ ಇದೆ, ವೆರಸ್ ಸೆಂಟ್ರಲ್ ಗೌರ್ಮೆಂಟ್ ಈಸ್ ನಾಟ್ ರೆಡಿ. ಸೊ ಹಾಗಾಗಿ ಪಾರ್ಲಿಮೆಂಟ್, ನಮ್ಮ ಸೆಂಟ್ರಲ್ ಗೌರ್ಮೆಂಟಿಗೆ ಬಂದಾಗ ಪಾರ್ಲಿಮೆಂಟ್ ಏನಿದೆ, ಪಾರ್ಲಿಮೆಂಟ್ ಯಾವುದೇ ರೀತಿಯ ಡಿಸಿಷನನ್ನು ಮಾಡುವುದಿಲ್ಲ ಜಿ ಎಸ್ ಟಿಯಲ್ಲಿ ಚೇಂಜಸ್ ಮಾಡಬೇಕಾದ್ರೆ ಅಥವಾ ಜಿ ಎಸ್ ಟಿಯಲ್ಲಿ ಅಮೆಂಡ್ಮೆಂಟ್ಸ್ ಮಾಡಬೇಕಾದ್ರೆ. ಈವನ್ ಸ್ಟೇಟ್ ಗೌರ್ಮೆಂಟಲ್ಲಿ ವಿಧಾನಸಭೆ, ವಿಧಾನ ಪರಿಷತ್ತು ಇದೆ ರೈಟ್, ಲೆಜಿಸ್ಲೇಟಿವ್ ಅಸೆಂಬ್ಲಿ, ಅವರು ಕೂಡ ಏನು ಜಿ ಎಸ್ ಟಿಯಲ್ಲಿ ಚೇಂಜಸ್ ಮಾಡುವುದಿಲ್ಲ. ಸೊ ಚೇಂಜಸ್ ಮಾಡಲಿಕ್ಕೆ ಜಿ ಎಸ್ ಟಿ ಆ್ಯಕ್ಟ್ನ ಅಂಡರಲ್ಲೇ ಸಪ್ರೇಟ್ ಆಗಿ ಒಂದು ಯೂನಿಟ್ ಅನ್ನು ಮಾಡಿದ್ದಾರೆ. ಸೊ ದಟ್ ಈಸ್ ವಾಟ್ ಜಿ ಎಸ್ ಟಿ ಕೌನ್ಸಿಲ್ ಈಸ್. ಸೊ ಜಿ ಎಸ್ ಟಿಯಲ್ಲಿ ಯಾವುದೇ ರೀತಿಯ ಚೇಂಜಸ್ ಅನ್ನು ಮಾಡಬೇಕಾದ್ರೆ ಅದು ಮಾಡೋದು ಜಿ ಎಸ್ ಟಿ ಕೌನ್ಸಿಲ್, ನಾಟ್ ಸೆಂಟ್ರಲ್ ಗೌರ್ಮೆಂಟ್, ನಾಟ್ ಸ್ಟೇಟ್ ಗೌರ್ಮೆಂಟ್. ಕ್ಲಿಯರ್? ಓಕೆ, ಚೇಂಜಸ್ ಏನೇ ಆಗಲಿ ಅದನ್ನು ಮಾಡೋದು ಜಿ ಎಸ್ ಟಿ ಕೌನ್ಸಿಲ್. ಹಾಗಾದರೆ ಜಿ ಎಸ್ ಟಿ ಕೌನ್ಸಿಲಲ್ಲಿ ಯಾರೆಲ್ಲ ಇದ್ದಾರೆ? ಸೊ ಜಿ ಎಸ್ ಟಿ ಕೌನ್ಸಿಲಲ್ಲಿ ಇರುವವರು ಫಸ್ಟ್ ಹೆಡ್ ಆಗಿ ಯಾರು ಇರ್ತಾರೆ ಅಂತ ಹೇಳಿದರೆ, ಫಿನಾನ್ಸ್ ಮಿನಿಸ್ಟರ್ ಆಫ್ ದ ಕಂಟ್ರಿ. ಈಗ ಫಿನಾನ್ಸ್ ಮಿನಿಸ್ಟರ್ ಯಾರು? ಹಲೋ, ಇಂಡಿಯಾದ ಫಿನಾನ್ಸ್ ಮಿನಿಸ್ಟರ್ ಯಾರು? ಯಾರಾದರೂ ಹೇಳ್ಬೋದಾ? ಕಮಾನ್, ಆನ್ಸರ್ ಕೊಡಿ. ಹಲೋ, ನೋ ಆನ್ಸರ್. ಗೊತ್ತಿಲ್ಲ ಅಂತ ಹೇಳಿದರೆ ಗೊತ್ತಿಲ್ಲ ಅಂತ ಹೇಳಿ, ನೋ ಪ್ರಾಬ್ಲಮ್. ಬಿಕಾಸ್ ಎಲ್ಲ ಟೈಮಲ್ಲಿ ಗೊತ್ತಿರಬೇಕು ಅಂತ ಏನಿಲ್ಲ. ಯಾ, ನಿರ್ಮಲಾ ಸೀತಾರಾಮನ್. ಕರೆಕ್ಟ್, ನಿರ್ಮಲಾ ಸೀತಾರಾಮನ್. ಸೊ ಅವರು ಇಂಡಿಯಾದ ಫಿನಾನ್ಸ್ ಮಿನಿಸ್ಟರ್. ಸೊ ಅವರಿರ್ತಾರೆ. ಆನಂತರ ಮಿನಿಸ್ಟರ್ ಆಫ್ ಇನ್ಚಾರ್ಜ್ ಫಾರ್ ಸ್ಟೇಟ್ ಇನ್ ಫೈನಾನ್ಸ್ ಅಂತ ಇರ್ತಾರೆ. ಒಂದೊಂದು ಸ್ಟೇಟಲ್ಲಿ ಇನ್ಚಾರ್ಜ್ ಹಾಕ್ಕೊಂಡು ಫಿನಾನ್ಸ್ನ ಮ್ಯಾಟರಿಗೆ ಬಂದಾಗ, ಲೈಕ್ ನಿರ್ಮಲಾ ಸೀತಾರಾಮನಿಗೆ ಅಸಿಸ್ಟ್ ಮಾಡಲಿಕ್ಕೆ ಅವರ ಅಸಿಸ್ಟೆಂಟ್, ನಾಟ್ ಅಸಿಸ್ಟೆಂಟ್ ಥರ,
ಸೊ ಆ ರೀತಿ ಸ್ವಲ್ಪ ಹೆಲ್ಪ್ ಮಾಡಲಿಕ್ಕೆ ಇನ್ನೊಬ್ಬರು ಮಿನಿಸ್ಟರ್ ಇರ್ತಾರೆ, ಫಿನಾನ್ಸ್ ಮಿನಿಸ್ಟರ್. ಅವರನ್ನು ಮಿನಿಸ್ಟರ್ ಆಫ್ ಇನ್ಚಾರ್ಜ್ ಫಾರ್ ಸ್ಟೇಟ್ ಅಂತ ಕರಿತೇವೆ, ಫಾರ್ ಫಿನಾನ್ಸ್. ಅದು ಅನುರಾಗ್ ಠಾಕೂರ್ ಅವರಿರ್ತಾರೆ. ಅದಾದಮೇಲೆ ಪ್ರತಿಯೊಂದು ಸ್ಟೇಟಿನ ಫೈನಾನ್ಸ್ ಮಿನಿಸ್ಟರ್. ಓಕೆ, ಇಂಡಿಯಾದಲ್ಲಿ ಎಷ್ಟು ಸ್ಟೇಟ್ಸ್ ಇದೆ? ಈಸಿ ಕ್ವಶನ್, ಐ ಹೋಪ್ ಸೊ. ಇಂಡಿಯಾದಲ್ಲಿ ಎಷ್ಟು ಸ್ಟೇಟ್ಸ್ ಇದೆ? ಗೊತ್ತಿದೆಯಾ ಇಲ್ವಾ? ಯಾ, ವಿ ಹ್ಯಾವ್ 29 ಸ್ಟೇಟ್ಸ್. 29 ಅಥವಾ ಸ್ವಲ್ಪ ಕಡಿಮೆ ಆಗಿದೆಯಾ? ಟು ಬಿ ಸ್ಪೆಸಿಫಿಕ್ 28. ಬಿಕಾಸ್ ಯಾಕೆ 28? ವೈ 28? ಕಮಾನ್, ಹೇಳ್ಬೋದಾ? ನಾಟ್ ಜಿಲ್ಲೆ, ಒಂದು ಏನು ರಾಜ್ಯ ಇತ್ತು, ವಿಚ್ ವಾಸ್ ಜಮ್ಮು ಕಾಶ್ಮೀರ್. ಅದನ್ನು ಯೂನಿಯನ್ ಟೆರಿಟರಿ ಮಾಡಿದ್ದಾರೆ, ರೈಟ್? ಜಮ್ಮು ಕಾಶ್ಮೀರ್ ಒಂದು ಯೂನಿಯನ್ ಟೆರಿಟರಿ, ಲದಾಖ್ ಇನ್ನೊಂದು ಯೂನಿಯನ್ ಟೆರಿಟರಿ. ಆಗ ಏನು 29 ಸ್ಟೇಟ್ಸ್ ಇತ್ತು ಇಂಡಿಯಾದಲ್ಲಿ, ಅದೀಗ ರೆಡ್ಯೂಸ್ ಆಗಿ 28 ಆಗಿದೆ. ಓಕೆ, ಕಾವ್ಯ ಕರೆಕ್ಟ್, 28. ಸೊ ನೆಕ್ಸ್ಟ್, ಸೊ 28 ಸ್ಟೇಟ್ಸ್ಗಳ ಫಿನಾನ್ಸ್ ಮಿನಿಸ್ಟರ್ ಇರ್ತಾರೆ. ಓಕೆ, ಮತ್ತೆ ಯಾವ ಎಲ್ಲ ಯೂನಿಯನ್ ಟೆರಿಟರೀಸ್ ಅಲ್ಲಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇದೆ ಅಥವಾ ಲೆಜಿಸ್ಲೇಷನ್ ಇದೆ, ಸೊ ಅದನ್ನು ನಾವು ಜಿ ಎಸ್ ಟಿ ಅಂಡರಲ್ಲಿ ಸ್ಟೇಟ್ ಅಂತ ಟ್ರೀಟ್ ಮಾಡೋದ್ರಿಂದ ಆ ಸ್ಟೇಟ್ ಅಲ್ಲಿ ಫಿನಾನ್ಸ್ ಮಿನಿಸ್ಟರ್ ಇರ್ತಾರೆ. ಸೊ ಅವರು ಕೂಡ ಇರ್ತಾರೆ. ಈಗ ಏನ್ ಕ್ವಶನ್, ಇದ್ರ ಬಗ್ಗೆ ಹೇಳಿದ್ದೇನೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ. ಇಂಡಿಯಾದಲ್ಲಿರುವ ಯಾವ 3 ಯೂನಿಯನ್ ಟೆರಿಟರಿಯಲ್ಲಿ ಲೆಜಿಸ್ಲೇಷನ್ ಇದೆ? ವಿಧಾನಸಭೆ, ವಿಧಾನ ಪರಿಷತ್ತು ಇದೆ, ಅಂದ್ರೆ ಯುಟೀಸ್ ವಿತ್ ಲೆಜಿಸ್ಲೇಷನ್. ಯು ರಿಮೆಂಬರ್? ಹಲೋ, ಓಕೆ, ಅಗೇನ್ ಐಲ್ ಟೆಲ್. ಸೊ ನ್ಯೂ ಡೆಲ್ಲಿಯಲ್ಲಿ, ಇಫ್ ಯು ರಿಮೆಂಬರ್, ಅರವಿಂದ್ ಕೇಜ್ರಿವಾಲ್ ಅವರ ಗೌರ್ಮೆಂಟ್ ಇದೆ, ರೈಟ್? ಸೊ ಅವರು ಸ್ಟೇಟ್ ಥರನೇ ಆ್ಯಕ್ಟ್ ಮಾಡೋದು. ಸೊ ಅದು ಯೂನಿಯನ್ ಟೆರಿಟರಿ. ಡೆಲ್ಲಿ ಈಸ್ ನಾಟ್ ಅ ಸ್ಟೇಟ್, ಬಟ್ ಅದು ಯೂನಿಯನ್ ಟೆರಿಟರಿ ವಿತ್ ಲೆಜಿಸ್ಲೇಷನ್. ಸೊ ನ್ಯೂ ಡೆಲ್ಲಿಯಲ್ಲಿ ಏನು ಸ್ಟೇಟ್ ಇದೆ. ಆ್ಯಂಡ್ ದೆನ್ ಇನ್ ಪಾಂಡಿಚೇರಿಯಲ್ಲಿ ಕೂಡ ಲೆಜಿಸ್ಲೇಷನ್ ಇದೆ. ಮತ್ತು ಜಮ್ಮು ಆ್ಯಂಡ್ ಕಾಶ್ಮೀರ್ ಏನದನ್ನು ಯೂನಿಯನ್ ಟೆರಿಟರಿ ಅಂತ ಮಾಡಿದ್ದಾರೆ, ಅಲ್ಲಿ ಕೂಡ ಸ್ಟೇಟ್ ಇದೆ. ಸೊ ಅದೆಲ್ಲ ಬರ್ತದೆ. ಸೊ ಅಲ್ಲಿಯ ಫಿನಾನ್ಸ್ ಮಿನಿಸ್ಟರ್ ಕೂಡ ಇರ್ತಾರೆ. ಸೊ ಅದರೊಟ್ಟಿಗೆ ಕೆಲವೊಂದು ಸೀನಿಯರ್ ಅಫಿಷಿಯಲ್ಸ್ ಕೂಡ ಇರ್ತಾರೆ. ಸೊ ಇವರು ಪ್ರತಿ 3 ತಿಂಗಳಿಗೊಮ್ಮೆ ಮೀಟಿಂಗ್ ಮಾಡಬೇಕು ಅಂತ ಜಿ ಎಸ್ ಟಿ ಆ್ಯಕ್ಟಲ್ಲಿ ರೂಲ್ ಇದೆ. ಬಟ್ ನಾವು ನಿನ್ನೆ ಏನು ಮೀಟಿಂಗ್ ಆಯಿತು, ಅದು 8 ತಿಂಗಳ ನಂತರ ಆದದ್ದು, ಬಿಕಾಸ್ ಆಫ್ ಕೋವಿಡ್ ಸಿಚುವೇಶನ್. ಸೊ ಇಲ್ಲಿ ಜಿ ಎಸ್ ಟಿ ಕೌನ್ಸಿಲ್ನ ಬಗ್ಗೆ ನಿಮ್ಗೇನು ಗೊತ್ತಿರಬೇಕು ಅಂತ ಹೇಳಿದ್ರೆ, ಈಗ ಯಾರಾದರೂ ನಿಮ್ಮ ಹತ್ರ ಕೇಳಿದರೆ ಜಿ ಎಸ್ ಟಿಯಲ್ಲಿ ಯಾರು ಚೇಂಜಸ್ ಮಾಡ್ತಾ ಇರೋದು, ಒಂದು ಪ್ರಾಡಕ್ಟಲ್ಲಿ ಫಾರ್ ಎಕ್ಸಾಂಪಲ್ ಮೊಬೈಲ್ ಫೋನಿಗೆ 28% ಜಿ ಎಸ್ ಟಿ ಇದ್ದರೆ ಅದನ್ನು 5% ಅಂತ ಮಾಡಬೇಕು ಅಂತಿದ್ರೆ ಯಾವ ಗೌರ್ಮೆಂಟ್ ಮಾಡಬೇಕು ಅಂತ ನಿಮ್ಮ ಹತ್ರ ಯಾರ ಹತ್ರ ಆದರೂ ಕೇಳಿದರೆ, ಇಟ್ ಈಸ್ ನಾಟ್ ದ ಗೌರ್ಮೆಂಟ್ ವಿಚ್ ಈಸ್ ಡೂಯಿಂಗ್, ಇಟ್ ಈಸ್ ಡನ್ ಬೈ ಜಿ ಎಸ್ ಟಿ ಕೌನ್ಸಿಲ್. ಇಸ್ ಇಟ್ ಕ್ಲಿಯರ್? ಹಲೋ, ಯಾ. ಸೊ ಜಿ ಎಸ್ ಟಿ ಕೌನ್ಸಿಲ್ ಜಿ ಎಸ್ ಟಿಯಲ್ಲಿ ಚೇಂಜಸ್ ಮಾಡೋದು, ನಾಟ್ ಸೆಂಟ್ರಲ್ ಗೌರ್ಮೆಂಟ್, ನಾಟ್ ಸ್ಟೇಟ್ ಗೌರ್ಮೆಂಟ್. ಯಾಕೆ ಜಿ ಎಸ್ ಟಿ ಕೌನ್ಸಿಲ್? ಬಿಕಾಸ್ ಜಿ ಎಸ್ ಟಿ ಕೌನ್ಸಿಲಲ್ಲಿ ಪ್ರತಿಯೊಂದು ಸ್ಟೇಟಿನ ಫಿನಾನ್ಸ್ ಮಿನಿಸ್ಟರ್ ಇರ್ತಾರೆ. ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ 2 ಮಿನಿಸ್ಟರ್ಸ್ ಇರ್ತಾರೆ. ಸೊ ಹಾಗಾಗಿ ಅವರು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಜಿ ಎಸ್ ಟಿಯಲ್ಲಿ ಚೇಂಜಸ್ ಮಾಡೋದು, ಒಂದು ಗೌರ್ಮೆಂಟ್ ಚೇಂಜಸ್ ಮಾಡೋದು ಅಲ್ಲ. ಸೊ ದಟ್ ಈಸ್ ದ ರೋಲ್ ಆಫ್ ಜಿ ಎಸ್ ಟಿ ಕೌನ್ಸಿಲ್. ಜಿ ಎಸ್ ಟಿ ಕೌನ್ಸಿಲ್ನ ಬಗ್ಗೆ ಅಗೇನ್ ವಿ ವಿಲ್ ಸಿ ಇನ್ ಡೀಟೇಲ್ ಇನ್ ಮೇಬಿ ಇನ್ ಕಮಿಂಗ್ ವಿಡಿಯೋಸ್. ಬಿಕಾಸ್ ಜಿ ಎಸ್ ಟಿಯ ಕೌನ್ಸಿಲ್ನ ಬಗ್ಗೆ ಹೆಚ್ಚಾಗಿ ಕ್ವೆಶನ್ಸ್ ನಿಮಗೆ ರಿಪೀಟ್ ಆಗ್ತಾ ಇದೆ, ಥಿಯರಿ ಕ್ವೆಶನ್ಸ್ ರಿಪೀಟ್ ಆಗ್ತಾ ಇದೆ. ಸೊ ವಿ ವಿಲ್ ಬಿ ಸೀಯಿಂಗ್ ಇನ್ ಡೀಟೇಲ್. ಪರ್ಟಿಕ್ಯುಲರ್ಲಿ ಸ್ಪೆಸಿಫಿಕ್ ಆಗಿ ಒಂದು ವಿಡಿಯೋ ಮಾಡ್ತೇನೆ ಜಿ ಎಸ್ ಟಿ ಕೌನ್ಸಿಲ್ನ ಬಗ್ಗೆ, ನಾಟ್ ಥ್ರೂ ಆನ್ಲೈನ್ ಮೋಡ್, ಬಿಕಾಸ್ ಅದು ಇಂಪಾರ್ಟೆಂಟ್ ಆಗಿರೋದ್ರಿಂದ. ನೆಕ್ಸ್ಟ್ ಪಾಯಿಂಟ್ ಈಸ್ ರಿಜಿಸ್ಟ್ರೇಷನ್ ಅಂಡರ್ ಜಿ ಎಸ್ ಟಿ ಈಸ್ ಪಾನ್ ಬೇಸ್ಡ್. ಪಾನ್ ಕಾರ್ಡ್ ಅಂದರೆ ಏನು ಅಂತ ಗೊತ್ತಿದೆ, ರೈಟ್? ಓಕೆ, ಈಗ ನಿಮ್ಗೊಂದು ಕ್ವೆಶನ್. ಪ್ಯಾನ್ ಕಾರ್ಡಲ್ಲಿ ಎಷ್ಟು ಡಿಜಿಟ್ ಇದೆ, ಎಷ್ಟು ನಂಬರ್ ಬರ್ತದೆ, ಎಷ್ಟು ಅಂದರೆ ಡಿಜಿಟ್ಸ್ ಅಂದರೆ ಏನು ಅಂತ ನಿಮ್ಗೆ ಗೊತ್ತಿದೆ. ಸೊ ಹಾಗಾಗಿ ಪಾನ್ ಕಾರ್ಡಲ್ಲಿ ಎಷ್ಟು ಡಿಜಿಟ್ಸ್ ಇದೆ ಪಾನ್ ನಂಬರಲ್ಲಿ? ಎನಿಬಡಿ? ಜಸ್ಟ್ ಅ ಗೆಸ್, ಎಷ್ಟು ಡಿಜಿಟ್ ಇರ್ಬೋದು? ಕರೆಕ್ಟ್, ಯಾರು ಹೇಳಿದ್ದು? ಓಕೆ, ಕಾವ್ಯ, ಡನ್. 10 ಡಿಜಿಟ್ಸ್. ಸೊ ಪಾನ್ ಕಾರ್ಡಲ್ಲಿ ಹೇಗೆ ನಮಗೆ ಪಾನ್ ಕಾರ್ಡಲ್ಲಿ ಪಾನ್ ನಂಬರ್ ಇರ್ತದೆ, ಸೊ ವಿಚ್ ಈಸ್ ಆಫ್ 10 ಡಿಜಿಟ್ಸ್, ಅದೇ ರೀತಿ ನಾವು ಜಿ ಎಸ್ ಟಿ ಅಂತ ಹೇಳುವಾಗ ಯಾವ ಒಬ್ಬ ಸೆಲ್ಲರ್ ಅವನ ಬಿಲ್ಲಿನಲ್ಲಿ ಅವನು ಜಿ ಎಸ್ ಟಿ ಚಾರ್ಜ್ ಮಾಡಬೇಕಾದ್ರೆ ಫಸ್ಟ್ ಆಫ್ ಆಲ್ ಅವನು ಜಿ ಎಸ್ ಟಿ ಅಂಡರಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿಕೊಂಡಿರಬೇಕು.
ಸೊ GSTಯಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿಕೊಂಡ್ರೆ ನಮಗೊಂದು ನಂಬರ್ ಸಿಗ್ತದೆ, ಅದನ್ನು ನಾವು GSTIN ನಂಬರ್ ಅಂತ ಕರಿತೇವೆ. GST ಐಡೆಂಟಿಫಿಕೇಶನ್ ನಂಬರ್, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಐಡೆಂಟಿಫಿಕೇಶನ್ ನಂಬರ್, ಅದಕ್ಕೆ ನಾವು GSTIN ಅಂತ ಕರಿತೇವೆ. ಸೊ GSTIN ನಂಬರ್ ಹೇಗಿರ್ತದೆ ಅಂತ ಹೇಳಿದ್ರೆ, ಇಟ್ ಈಸ್ ಆಫ್ 15 ಡಿಜಿಟ್ ನಂಬರ್. ಸೊ ಅಲ್ಲಿ ನಾನು ಕೊಟ್ಟಿದ್ದೇನೆ ಅದರ ಪ್ಯಾಟರ್ನ್ ಹೇಗಿದೆ ಅಂತ. ಎಗೈನ್ ಡೀಟೇಲ್ ಆಗಿ ಇದರ ಬಗ್ಗೆ ಕೂಡ ವಿಡಿಯೋ ನೆಕ್ಸ್ಟ್ ಇದರಲ್ಲಿ ಅಪ್ಲೋಡ್ ಮಾಡ್ತೇನೆ. ಯು ಕ್ಯಾನ್ ಸಿ, ಆಲ್ರೆಡಿ ಅಪ್ಲೋಡೆಡ್, ಹಿಂದೆ ಮಾಡಿದ್ದು ಇದೆ, ಅದನ್ನು ನಿಮಗೆ ಶೇರ್ ಮಾಡ್ತೇನೆ. ಯು ಕ್ಯಾನ್ ಸಿ ದ್ಯಾಟ್. ನೆಕ್ಸ್ಟ್ ಫಸ್ಟ್ ಪಾರ್ಟ್, ಫಸ್ಟ್ 2 ಡಿಜಿಟ್ ಏನಿದೆ, ಸ್ಟೇಟ್ ಕೋಡ್. ಓಕೆ, ಯಾವ ಸ್ಟೇಟಲ್ಲಿ ಸೇಲ್ ಆಗ್ತಾ ಇದೆ ಅದನ್ನು ಐಡೆಂಟಿಫೈ ಮಾಡಲಿಕ್ಕೆ ಫಸ್ಟ್ 2 ಡಿಜಿಟನ್ನು ಸ್ಟೇಟ್ ಕೋಡ್ ಅಂತ ಕರೀತಾರೆ. ಹ್ಯಾವ್ ಯು ಸೀನ್ ಒಂದು GST ಚಾರ್ಜ್ ಮಾಡಿರುವ ಬಿಲ್ ನೋಡಿದ್ದೀರಾ ನೀವು? ಎನಿಬಡಿ? ಹಲೋ, ಯಾ. ಸೊ ಆ ಬಿಲ್ಲಲ್ಲಿ ನೀವು GSTIN ಅಂತ ನೋಡಿದ್ದೀರಾ? ಮೇಲೆ ಇರ್ತದೆ, ಯಾವ ಶಾಪಿಂದ ನೀವು ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ದೀರಿ ಅವರ ಹೆಸರು ಇರ್ತದೆ. ಇಮಿಡಿಯೇಟ್ಲಿ ಅದರ ಅಂಡರಲ್ಲಿ ಮೋಸ್ಟ್ಲಿ ಲೆಫ್ಟ್ ಸೈಡಲ್ಲಿ GSTIN ನಂಬರ್ ಅಂತ ಇರ್ತದೆ. ನೋಡಿದ್ದೀರಾ? ಅಬ್ಸರ್ವ್ ಮಾಡಿದ್ದೀರಾ ಎನಿಬಡಿ? ಓಕೆ, ಹಾಗಾದರೆ ನೀವು ನೋಡಿದ GST ಇನ್ವಾಯ್ಸಲ್ಲಿ GSTIN ನಂಬರ್, ಫಸ್ಟ್ 2 IN ನಂಬರ್, ಐ ಮೀನ್ GSTIN ನಂಬರ್ ಯಾವುದು ನೀವು ನೋಡಿದ್ರಲ್ಲಿ? ಯಾವ ನಂಬರ್ ಇದೆ? ಆನ್ಸರ್ ಹೇಳ್ತೀರಾ ಅಥವಾ ನಾನು ಹೇಳಬೇಕಾ? ಓಕೆ, 29. ಓಕೆ, ನಾವು ಕರ್ನಾಟಕದಲ್ಲಿ ಪರ್ಚೇಸ್ ಮಾಡಿದರೆ ಯಾವುದೇ ಪ್ರಾಡಕ್ಟನ್ನು ಒಂದು ಶಾಪಿಗೆ ಹೋಗಿ, ಅದು ಕರ್ನಾಟಕದ ಶಾಪ್ ಆಗಿದ್ದರೆ, ಓಕೆ, ಸೊ ಇನ್ ದ್ಯಾಟ್ ಕೇಸ್ ಅವರು ಕರ್ನಾಟಕದ ಶಾಪ್ ಅಂತ ಹೇಳಿದರೆ ಕರ್ನಾಟಕದಲ್ಲಿರುವಂತಹ ಎಲ್ಲ ಶಾಪ್ಗಳು ಕರ್ನಾಟಕದ ಶಾಪೇ. ಅವರ GSTIN ನಂಬರ್ 29 ಇಂದ ಸ್ಟಾರ್ಟ್ ಆಗ್ತದೆ, ಬಿಕಾಸ್ ಕರ್ನಾಟಕದ ಸ್ಟೇಟ್ ಕೋಡ್ ಈಸ್ 29. ಸೊ ಹಾಗಾಗಿ ಫಸ್ಟ್ 29 ಇಂದ ಸ್ಟಾರ್ಟ್ ಆಗ್ತದೆ. ಅದಾದಮೇಲೆ ನೆಕ್ಸ್ಟ್ 10 ಡಿಜಿಟ್ ಏನಿದೆ ಅದು ಆ ಬಿಸ್ನೆಸ್ಸಿನ ಅಥವಾ ಆ ಬಿಸ್ನೆಸ್ ಓನರಿನ, ಇಫ್ ಈಸ್ ಅ ಸೋಲ್ ಪ್ರೊಪ್ರೈಟರಿ ಓನರ್, ಸೊ ಅವನ ಪಾನ್ ನಂಬರ್ ಇರ್ತದೆ. ಸೊ ಪಾನ್ ನಂಬರಲ್ಲಿ ಹೇಗೆ, ಈಗ ನೀವು ನೋಡಿದ್ರು ಕೂಡ ಪಾನ್ ನಂಬರ್, ನಿಮ್ಮ ಹತ್ರ ಪಾನ್ ಕಾರ್ಡ್ ಇದ್ದರೆ ಪಾನ್ ನಂಬರ್ ನೋಡಿದ್ರು ಕೂಡ ಫಸ್ಟ್ 5 ಡಿಜಿಟ್ಸ್ ಏನಿರ್ತದೆ ಅದು ಆಲ್ಫಾಬೆಟ್ ಆಗಿರ್ತದೆ, ನೆಕ್ಸ್ಟ್ 4 ಡಿಜಿಟ್ ನ್ಯೂ ನಂಬರ್ಸ್ ಆಗಿರ್ತದೆ, ಆ್ಯಂಡ್ ದ ಲಾಸ್ಟ್ ಡಿಜಿಟ್ ಎಗೇನ್ ಆಲ್ಫಾಬೆಟ್ ಆಗಿರ್ತದೆ. ಸೊ ಅದು ಇರ್ತದೆ. ಸೊ ಹಾಗಾದರೆ GSTIN ನಂಬರ್ ನಾವು ಪಡೆದುಕೊಳ್ಬೇಕಾದ್ರೆ ನಮ್ಮ ಹತ್ರ ಪಾನ್ ನಂಬರ್ ಇರಲೇಬೇಕು, ನಥಿಂಗ್ ಬಟ್ ಪಾನ್ ಕಾರ್ಡ್ ಇರಲೇಬೇಕು. ಸೊ ಹಾಗಾಗಿ ನಾವು ಅಲ್ಲಿ ಹೇಳ್ತೇವೆ ರಿಜಿಸ್ಟ್ರೇಷನ್ ಅಂಡರ್ GST ಈಸ್ ಪಾನ್ ಬೇಸ್ಡ್. ಕ್ಲಿಯರ್? ಇದರ ಬಗ್ಗೆ, ಈ GSTIN ನಂಬರ್ನ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ. ಸೊ ದಟ್ ಈಸ್ GSTIN ನಂಬರ್. ನೆಕ್ಸ್ಟ್ ಈಸ್ GSTN. ಸೊ GSTN ಅಂತ ಹೇಳಿದರೆ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಟ್ಯಾಕ್ಸ್ ನೆಟ್ವರ್ಕ್. GST ಅನ್ನು IT ಬೇಸ್ಡ್ ಲಾ ಅಂತ ಕರೀತಾರೆ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಬೇಸ್ಡ್ ಲಾ ಅಂತ ಕರೀತಾರೆ. ಯಾಕಿರಬಹುದು? ಎನಿ ಐಡಿಯಾ? ಹಲೋ, ಓಕೆ, ಯಾಕೆ ಅಂತ ಹೇಳ್ತೇನೆ. ಸೊ ಇನ್ಫಾರ್ಮೇಷನ್ ಟೆಕ್ನಾಲಜಿ ಬೇಸ್ಡ್ ಲಾ ಅಂತ ಹೇಳಿದರೆ ಇಲ್ಲಿ ಪ್ರತಿಯೊಂದನ್ನು ಕೂಡ ನಾವು ಆನ್ಲೈನಲ್ಲೇ ಮಾಡೋದು. ಫಸ್ಟ್ ಆಫ್ ಆಲ್, ಒಂದು ಬಿಸ್ನೆಸ್ನವರು ಪ್ರಾಡಕ್ಟನ್ನು ಸೇಲ್ ಮಾಡಿದರೆ, ಸೊ ಅವರಿಗೆ ಒಂದು ತಿಂಗಳಲ್ಲಿ ಎಷ್ಟು ಸೇಲ್ಸ್, ಅದನ್ನು ಎಗ್ರಿಗೇಟ್ ಟರ್ನ್ ಓವರ್ ಅಂತ ಕರಿತೇವೆ. ಎಷ್ಟು ಎಗ್ರಿಗೇಟ್ ಟರ್ನ್ ಓವರ್ ಆಗಿದೆ ಆ ಡೀಟೇಲ್ಸನ್ನು ಗೌರ್ಮೆಂಟಿಗೆ ಕೊಡಬೇಕು. ಆ ಡೀಟೇಲ್ಸನ್ನು ಗೌರ್ಮೆಂಟಿಗೆ ಕೊಡಲಿಕ್ಕೆ ಒಂದು ವೆಬ್ಸೈಟನ್ನು ಯೂಸ್ ಮಾಡ್ತಾರೆ ಅಥವಾ ನೆಟ್ವರ್ಕನ್ನು ಯೂಸ್ ಮಾಡ್ತಾರೆ. ಅದನ್ನೇ ನಾವು GSTN, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ನೆಟ್ವರ್ಕ್ ಅಂತ ಕರಿತೇವೆ. ಸೊ GST ಅನ್ನು ಫೈಲ್ ಮಾಡಲಿಕ್ಕೆ, GST ರಿಲೇಟೆಡ್ ಯಾವುದೇ ಕಂಪ್ಲೇಂಟ್ ಇದ್ದರೆ ಅದನ್ನು ಹಾಕಲಿಕ್ಕೆ, GST ಅನ್ನು ಗೌರ್ಮೆಂಟಿಗೆ ಪೇಮೆಂಟ್ ಮಾಡಲಿಕ್ಕೆ, GST ಅನ್ನು ಆಡಿಟ್ ಮಾಡಲಿಕ್ಕೆ ಕೂಡ ನಾವು ಯೂಸ್ ಮಾಡುವಂಥದ್ದು GSTN ನೆಟ್ವರ್ಕ್. ಸೊ ರಿಜಿಸ್ಟ್ರೇಷನ್ ಆಗಿರ್ಬೋದು, ಚಾಲೆಂಜ್ ಜನ್ರೇಷನ್ ಆಗಿರ್ಬೋದು, ರಿಟರ್ನ್ಸನ್ನು ಫೈಲ್ ಮಾಡೋದಾಗಿರ್ಬೋದು, ರೀಫಂಡ್ಸ್ ಆಗಿರ್ಬೋದು, GST ರಿಲೇಟೆಡ್ ಆಡಿಟ್ಸ್ ಆಗಿರ್ಬೋದು, GSTಯ ಬಗ್ಗೆ ಯಾವುದಾದ್ರೂ ಡೌಟ್ಸ್ ಅಥವಾ ಕಂಪ್ಲೇಂಟ್ಸ್ ಇದ್ದರೆ ಅದಕ್ಕೆ ಮಾಡುವಂತಹ ಅಪೀಲ್ಸ್ಗಳಾಗಿರ್ಬೋದು, ಅದನ್ನೆಲ್ಲ ನಾವು ಮಾಡೋದು GSTN. GSTN ಅಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್ ನೆಟ್ವರ್ಕಲ್ಲಿ. ಇದನ್ನು ನೋಡಿಕೊಳ್ಳುವ ಜವಾಬ್ದಾರಿ ದ ಗೌರ್ಮೆಂಟ್ ಆಫ್ ಇಂಡಿಯಾ ಇನ್ಫೋಸಿಸ್ ಕಂಪನಿಗೆ ಕೊಟ್ಟಿದೆ. ಸೊ ಇನ್ಫೋಸಿಸ್ GSTN ನೆಟ್ವರ್ಕನ್ನು ಮೇಂಟೈನ್ ಮಾಡ್ತದೆ. ಸೊ ದಿಸ್ ಈಸ್ ಅಬೌಟ್ GSTN. ನೆಕ್ಸ್ಟ್, ಮೇಂಟೆನೆನ್ಸ್ ಆಫ್ ರೆಕಾರ್ಡ್ಸ್.
ಸೊ ಜಿ ಎಸ್ ಟಿಯಲ್ಲಿ ಪ್ರತಿಯೊಬ್ಬ ಸೆಲ್ಲರ್ ಏನಿರ್ತಾರೆ ಅವರು ರೆಕಾರ್ಡ್ಸ್ ಏನಿರ್ತದೆ, ರೆಕಾರ್ಡ್ಸ್ ಅಂತ ಹೇಳುವಾಗ ಸ್ಪೆಸಿಫಿಕಲಿ ನಾನು ಇನ್ವಾಯ್ಸ್ನ ಬಗ್ಗೆ ಹೇಳ್ತಾ ಇರೋದು. ಆ ಇನ್ವಾಯ್ಸಸ್ ಏನಿರ್ತದೆ ಅದನ್ನು ಪ್ರಾಪರ್ಲಿ ಮೇಂಟೈನ್ ಮಾಡ್ತಾರೆ. ಬಿಕಾಸ್ ನಾನು ಆಲ್ರೆಡಿ ಹೇಳಿದೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ನ ಬಗ್ಗೆ. ಅಂದರೆ ನಾವು ಇನ್ಪುಟ್ಟಿನ ಮೇಲೆ ಏನು ಜಿ ಎಸ್ ಟಿಯನ್ನು ಕೊಟ್ಟಿದ್ದೇವೆ ಅದನ್ನು ನಾವು ನಮ್ಮ ಔಟ್ಪುಟ್ ಟ್ಯಾಕ್ಸ್ ಲಯಬಿಲಿಟಿಯಿಂದ ಸೆಟ್ ಆಫ್ ಮಾಡ್ಬೋದು ಅಂತ. ಸೊ ಹಾಗೆ ಸೆಟ್ ಆಫ್ ಮಾಡಬೇಕಾದ್ರೆ ನೀವು ಇನ್ಪುಟ್ಟಿನ ಮೇಲೆ ಟ್ಯಾಕ್ಸ್ ಕೊಟ್ಟಿದ್ದೀರಿ ಅಂತ ಹೇಳಲಿಕ್ಕೆ ಪ್ರೂಫ್ ಬೇಕು, ರೈಟ್? ಕರೆಕ್ಟಾ? ಫಾರ್ ಎಕ್ಸಾಂಪಲ್ ನಾನು ಒಂದು ಪ್ರಾಡಕ್ಟನ್ನು ಸೇಲ್ ಮಾಡಿದ್ದೇನೆ 10 ರುಪೀಸ್, ಅದರ ಮೇಲೆ ಟ್ಯಾಕ್ಸ್ ಒಂದು ಲೆಟಸ್ ಎಸ್ಯೂಮ್ 2 ರುಪೀಸ್ ಟ್ಯಾಕ್ಸ್ ಇದೆ ಅಂತ. ನಾನು ಹೇಳ್ತೇನೆ ನಾನು ಇನ್ಪುಟ್ ಟ್ಯಾಕ್ಸನ್ನು 1 ರುಪೀಸ್ ಕೊಟ್ಟಿದ್ದೇನೆ, ಹಾಗಾಗಿ ನಾನು ಗೌರ್ಮೆಂಟಿಗೆ 1 ರುಪಿಯನ್ನು ಮಾತ್ರ ಕೊಡೋದು ಅಂತ. ಹಾಗೆ ನಾನು ಹೇಳಿದರೆ ನನಗೆ ಪ್ರೂಫ್ ಎಲ್ಲಿದೆ ನಾನು 1 ರೂಪಾಯಿ ಟ್ಯಾಕ್ಸನ್ನು ನನ್ನ ಇನ್ಪುಟ್ನ ಮೇಲೆ ಕೊಟ್ಟಿದ್ದೇನೆ ಅಂತ? ಫ್ರಮ್ ವೇರ್ ಐ ವಿಲ್ ಗೆಟ್ ದ ಪ್ರೂಫ್? ಅಥವಾ ನಮ್ಮ ಆಗಿನ ಎಕ್ಸಾಂಪಲ್ ಹೋಲ್ಸೇಲರ್ನ ಕೇಸ್ ಕನ್ಸಿಡರ್ ಮಾಡಿದರೆ ಅಲ್ಲಿ ಇನ್ಪುಟ್ ಟ್ಯಾಕ್ಸ್ 11 ಅಂತ ಇತ್ತು, ಕರೆಕ್ಟ್? ಯಾ, ಅದಕ್ಕೆ ಪ್ರೂಫ್ ಎಲ್ಲಿದೆ? ಲೈಕ್ 11 ರುಪೀಸ್ ಜಿ ಎಸ್ ಟಿ ನಾನು ಪೇಮೆಂಟ್ ಮಾಡಿದ್ದೇನೆ ಅಂತ ಹೇಳ್ಬೋದಾ ಯಾರಾದರೂ? ಅದಕ್ಕೆ ಪ್ರೂಫ್ ಎಲ್ಲಿದೆ ಅಂತ? ಡಾಕ್ಯುಮೆಂಟರಿ ಎವಿಡೆನ್ಸ್ ಪ್ರೂಫ್ ಅಂತ ಹೇಳಿದರೆ ಓಕೆ. ಹೋಲ್ಸೇಲರ್ ಯಾರಿಂದ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿದ್ದು? ಯಾ, ಕರೆಕ್ಟ್ ವರ್ಷ. ಸೊ ಪ್ರೊಡ್ಯೂಸರಿಂದ, ಮ್ಯಾನುಫ್ಯಾಕ್ಚರರಿಂದ ಏನು ಹೋಲ್ಸೇಲರ್ ಶುಗರನ್ನು ಪರ್ಚೇಸ್ ಮಾಡಿದ್ದಾನೆ. ಸೊ ಮ್ಯಾನುಫ್ಯಾಕ್ಚರರ್ ಶುಗರನ್ನು ಸೇಲ್ ಮಾಡುವಾಗ ಶುಗರ್ ಆಬ್ವಿಯಸ್ಲಿ ಕೊಡ್ತಾನೆ, ಎಷ್ಟು ಕೆಜಿಸ್ ಆಫ್ ಶುಗರ್ ಅವರು ಕೇಳಿದ್ದಾರೆ ಅಷ್ಟು ಅದು ಕೊಡ್ತಾನೆ. ಅದರೊಟ್ಟಿಗೆ ಬೇರೆ ಏನು ಕೊಡ್ತಾನೆ? ರಿಸೀಟ್ ಅಥವಾ ಬಿಲ್ ಅಥವಾ ಇನ್ವಾಯ್ಸ್ ಅಂತ ಕರಿಬೋದು, ರೈಟ್? ಅದೇ ಡಾಕ್ಯುಮೆಂಟರಿ ಎವಿಡೆನ್ಸ್ ಆ ಬಿಲ್ಲಲ್ಲಿ ಇರ್ತದೆ, ರೈಟ್? ಜಿ ಎಸ್ ಟಿ ಎಷ್ಟು ಅಂತ ಆ ಬಿಲ್ಲಲ್ಲಿ ಇರ್ತದೆ, ಕರೆಕ್ಟ್? ಯಾ, ಸೊ ಅದೇ ಪ್ರೂಫ್ ಆಗಿ ವರ್ಕ್ ಆಗ್ತದೆ. ಸೊ ಹಾಗಾಗಿ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಅನ್ನು ಕೂಡ ಕ್ಲಿಯರ್ ಆಗಿ ಮೇಂಟೈನ್ ಮಾಡಬೇಕು, ಮತ್ತೆ ಅದನ್ನು ಫೈಲ್ ಅಂದರೆ ರಿಟರ್ನ್ ಒಂದಿಗೆ ಫೈಲ್ ಮಾಡುವಾಗ ಅದನ್ನು ಕೂಡ ಅಪ್ಲೋಡ್ ಮಾಡಬೇಕು. ಸೊ ಹಾಗಾಗಿ ಜಿ ಎಸ್ ಟಿ ಸಿಸ್ಟಮ್ ಅಲ್ಲಿ ಮೇಂಟೆನೆನ್ಸ್ ಆಫ್ ರೆಕಾರ್ಡ್ಸ್ ಅನ್ನು ಪ್ರತಿಯೊಬ್ಬರು ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಲೆಟಸ್ ಅಸ್ಯೂಮ್ ನಾನು ಇನ್ಪುಟ್ ಅನ್ನು ಪರ್ಚೇಸ್ ಮಾಡಿದ್ದೇನೆ, ಡ್ಯೂ ಟು ಸಮ್ ರೀಸನ್ ನನ್ನ ಬಿಲ್ ಮಿಸ್ ಆಗಿದೆ, ನನಗೆ ಸಿಗ್ತಾ ಇಲ್ಲ, ನಾನು ಎಲ್ಲ ಇಟ್ಟಿದ್ದೇನೆ ಅದು ನನಗೆ ಸಿಗ್ತಾ ಇಲ್ಲ. ಆ ಟೈಮಲ್ಲಿ ನನಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಸಿಗೋದಿಲ್ಲ, ಬಿಕಾಸ್ ನನಗೆ ಅಲ್ಲಿ ಪ್ರೂಫ್ ಇಲ್ಲ ಗೌರ್ಮೆಂಟಿಗೆ ತೋರಿಸಲಿಕ್ಕೆ. ಓಕೆ, ಸೊ ಹಾಗಾಗಿ ರೆಕಾರ್ಡ್ಸನ್ನು ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು, ಬಿಕಾಸ್ ದೇರ್ ಇಸ್ ಅ ಬೆನಿಫಿಟ್. ಮೇಂಟೈನ್ ಮಾಡದಿದ್ದರೆ ಬೆನಿಫಿಟ್ ಮಿಸ್ ಆಗ್ತದೆ. ಸೊ ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಜಿ ಎಸ್ ಟಿಯಲ್ಲಿ ರಿಜಿಸ್ಟ್ರೇಷನ್ ಯಾರು ಮಾಡಿದ್ದಾರೆ, ಎಸ್ಪೆಷಲಿ ರೆಗ್ಯುಲರ್ ಸ್ಕೀಮ್, ಅವರು ರೆಕಾರ್ಡ್ಸನ್ನು ಪ್ರಾಪರ್ಲಿ ಮೇಂಟೈನ್ ಮಾಡ್ತಾರೆ. ಸೊ ದಟ್ ಈಸ್ ಅಬೌಟ್ ಮೇಂಟೆನೆನ್ಸ್ ಆಫ್ ರೆಕಾರ್ಡ್ಸ್. ನೆಕ್ಸ್ಟ್, ಅಡ್ಮಿನಿಸ್ಟ್ರೇಷನ್ ಆಫ್ ಜಿ ಎಸ್ ಟಿ. ಜಿ ಎಸ್ ಟಿ ಒಂದು ನೆಟ್ವರ್ಕ್ ಬೇಸ್ಡ್ ಲಾ ಆಗಿರೋದ್ರಿಂದ, ಐ ಟಿ ಬೇಸ್ಡ್ ಲಾ ಆಗಿರೋದ್ರಿಂದ ಪ್ರತಿಯೊಂದನ್ನು ಕೂಡ ಅಡ್ಮಿನಿಸ್ಟರ್ ಮಾಡೋದು ಜಿ ಎಸ್ ಟಿ ನೆಟ್ವರ್ಕ್ನ ಮುಖಾಂತರ, ವೆಬ್ಸೈಟ್ನ ಮುಖಾಂತರ. ಅಲ್ಲಿ ಏನು ಅಡ್ಮಿನಿಸ್ಟರ್ ಮಾಡಲಿಕ್ಕೆ ಈಸಿ ಆಗ್ತದೆ. ಇನಿಷಿಯಲಿ ಎಸ್, ನಾವು ಯಾವುದೇ ಇನ್ಫಾರ್ಮೇಷನ್ ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ನಾವು ಅದರಿಂದ ಏನಾದರೂ ಉಪಯೋಗ ಪಡೆಯೋದಾದರೆ ಫಸ್ಟಿಗೆ ನಮಗೆ ಕಷ್ಟ ಆಗ್ತದೆ. ಓಕೆ, ಸೇಮ್ ಗೋಸ್ ವಿತ್ ಆನ್ಲೈನ್ ಕ್ಲಾಸ್, ಕರೆಕ್ಟ್? ಆನ್ಲೈನ್ ಕ್ಲಾಸನ್ನು ನಿಮಗೆ ಕೇಳಲಿಕ್ಕೆ ಕೂಡ ಕಷ್ಟ, ನಮಗೆ ಮಾಡಲಿಕ್ಕೆ ಕೂಡ ಕಷ್ಟ. ಕ್ಲಿಯರ್? ಕ್ಲಾಸ್ ರೂಮಲ್ಲಿ ಏನು ಇಂಟರಾಕ್ಷನ್ ಆಗ್ತದೆ ಅದು ಆನ್ಲೈನ್ ಕ್ಲಾಸಲ್ಲಿ ಆಗೋದಿಲ್ಲ. ಸೊ ಇದು ನಮಗೆ ಈಗ ಕಷ್ಟ ಆಗ್ತಾ ಇದೆ. ಬಟ್ ವಿ ಡೋಂಟ್ ನೋ, ಮೇ ಬಿ ಫ್ಯೂಚರ್ ಜನ್ರೇಷನಲ್ಲಿ ಯಾರು ಬರ್ತಾರೆ, ಮೇ ಬಿ ಆಫ್ಟರ್ 3-4 ಇಯರ್ಸ್, ಬಿಕಾಸ್ ಅವರು ಈ ಆನ್ಲೈನ್ ಬೇಸ್ಡ್ ಟೀಚಿಂಗಿಗೆ ಅಡಾಪ್ಟ್ ಆಗಿರ್ತಾರೆ. ಸೊ ದೇ ಮೇ ಫೈಂಡ್ ಇಟ್ ಈಸಿ, ಕರೆಕ್ಟ್? ಮೇ ಬಿ ಇನ್ ಅವರ್ ಕೇಸ್ ಆಲ್ಸೋ ನಮಗೆ ಈಗ ಕಷ್ಟ ಆಗ್ತಾ ಇದೆ 1-2 ವರ್ಷದಲ್ಲಿ. ಮೇ ಬಿ ಆಫ್ಟರ್ 3-4 ಇಯರ್ಸ್ ಅಗೇನ್ ವಿ ವಿಲ್ ಬಿ ಯೂಸ್ ಟು ಇಟ್. ಹಾಗಾಗಿ ಆನ್ಲೈನ್ ಕ್ಲಾಸಸ್ ನಡೀತಾ ಹೋಗ್ತದೆ. ಸೊ ಇನಿಷಿಯಲಿ ಕಷ್ಟ ಇರ್ತದೆ ಯಾವುದೇ ರೀತಿಯ ಇನ್ಫಾರ್ಮೇಷನ್ ಟೆಕ್ನಾಲಜಿ ರಿಲೇಟೆಡ್ ಆಸ್ಪೆಕ್ಟನ್ನು ತಂದರೂ ಕೂಡ. ಸೇಮ್ ಗೋಸ್ ವಿತ್ ಸೆಲ್ಲರ್ಸ್. ಅವರು ಈಗ ಏನು ರಿಟರ್ನನ್ನೆಲ್ಲ ಫೈಲ್ ಮಾಡಬೇಕಲ್ಲ, ಅದು ಅವರಿಗೆ ಕಷ್ಟ ಅಂತ ಅನಿಸ್ತದೆ. ಬಟ್ ಒಂದು ಕಿರಿಕಿರಿ ಇಲ್ಲ, ಅದರ್ವೈಸ್ ರಿಟರ್ನನ್ನು ಫೈಲ್ ಮಾಡಬೇಕಾದ್ರೆ ಗೌರ್ಮೆಂಟ್ ಆಫೀಸಿಗೆ ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡು ಟ್ಯಾಕ್ಸನ್ನು ಪೇಮೆಂಟ್ ಮಾಡಬೇಕು, ಆ ಕಿರಿಕಿರಿ ಎಲ್ಲ ಇತ್ತು. ಬಟ್ ಈಗ ನೆಟ್ವರ್ಕ್ ಬೇಸ್ಡ್ ಆಗಿರೋದ್ರಿಂದ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಬೇಸ್ಡ್ ಆಗಿರೋದ್ರಿಂದ ಎಲ್ಲವನ್ನು ಆನ್ಲೈನಲ್ಲಿ ಅವರ ಶಾಪಲ್ಲೇ ಕೂತ್ಕೊಂಡು ಆನ್ಲೈನಲ್ಲಿ ಪೇಮೆಂಟ್ ಮಾಡ್ತಾರೆ, ರಿಟರ್ನ್ಸನ್ನು ಫೈಲ್ ಮಾಡ್ತಾರೆ. ಸೊ ಹೀಗೆ ಅಡ್ಮಿನಿಸ್ಟ್ರೇಷನ್ ಆಫ್ ಜಿ ಎಸ್ ಟಿ ಸ್ವಲ್ಪ ಈಸಿ ಆಗ್ತದೆ. ಕ್ಲಿಯರ್? ಸೊ ದಿಸ್ ಇಸ್ ಅಬೌಟ್ ಅಡ್ಮಿನಿಸ್ಟ್ರೇಷನ್ ಆಫ್ ಜಿ ಎಸ್ ಟಿ. ಅರ್ಥ ಆಯ್ತಾ? ಸೊ ದಿಸ್ ಈಸ್ ದ ಫೀಚರ್ಸ್ ಆಫ್ ಜಿ ಎಸ್ ಟಿ. ಈಗ ಒಂದು ರಿಲೇಟೆಡ್ ಟಾಪಿಕ್ಕಿಗೆ ಹೋಗ್ತಾ ಇದ್ದೇನೆ, ಬಿಕಾಸ್